ಬಿಜೆಪಿ ಜಾಹೀರಾತಿಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯ, ಅಹಿಂಸೆ, ಸಹಿಷ್ಣುತೆಯನ್ನ ಉಸಿರಾಡಿದ ಗಾಂಧಿಗೆ ಕೋಲು ಕೊಟ್ಟಿದ್ದು ಅಕ್ಷಮ್ಯ. ಬಿಜೆಪಿ ಜಾಹೀರಾತಿಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯ, ಅಹಿಂಸೆ, ಸಹಿಷ್ಣುತೆಯನ್ನ ಉಸಿರಾಡಿದ ಗಾಂಧಿಗೆ ಕೋಲು ಕೊಟ್ಟಿದ್ದು ಅಕ್ಷಮ್ಯ. ಇದು ಮಹಾತ್ಮ ಗಾಂಧಿಯ ಅಹಿಂಸಾ ತತ್ವಕ್ಕೆ ಬಿಜೆಪಿ ಅವಮಾನ ಮಾಡ್ತಾ ಇದೆ. ಮಹಾತ್ಮ ಗಾಂಧಿಯನ್ನ ಅವಮಾನಿಸುವಂತಹ ಹೀನ ಮನಸ್ಥಿತಿ ಇದು ಇರುವಂತದ್ದು. ಆರ್ಎಸ್ಎಸ್ ಬಳಸುವ ಲಾಠಿ ಹಿಂಸೆಯ ಸೂಚಕ. ಗಾಂಧಿ ಬಳಸಿದ ಊರುಗೋಲು ಕೇವಲ ಆಸರಿಯಲ್ಲ, ಬದಲಾಗಿ ಬಲ, ಪರಿಶ್ರಮ ಮತ್ತು ಛಲದ ಸಂಕೇತವಾಗಿತ್ತು. ಗಾಂಧಿಯವರ ತತ್ವಾದರ್ಶಗಳ ಮೇಲೆ ಬಿಜೆಪಿ ನಿರಂತರ ದಾಳಿಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಾಹೀರಾತಿಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯ, ಅಹಿಂಸೆ, ಸಹಿಷ್ಣುತೆಯನ್ನ ಉಸಿರಾಡಿದ ಗಾಂಧಿಗೆ ಕೋಲು ಕೊಟ್ಟಿದ್ದು ಅಕ್ಷಮ್ಯ. ಗಾಂಧಿ ಕೊಂದ ಸಂಸ್ಕೃತಿಯವರ ಮಾನಸಿಕ ಕ್ರೌರ್ಯ ಮುಂದುವರಿಯುತ್ತಲೇ ಇದೆ. ಮಹಾತ್ಮ ಗಾಂಧಿಯ ಅಹಿಂಸಾ ತತ್ವಕ್ಕೆ ಬಿಜೆಪಿ ಅವಮಾನವನ್ನ ಮಾಡ್ತಾ ಇದೆ. ಮಹಾತ್ಮ ಗಾಂಧಿಯನ್ನ ಅವಮಾನಿಸುವ ಹೀನ ಮನಸ್ಥಿತಿ ಇದು. ಇನ್ನು ಆರ್ಎಸ್ಎಸ್ ಬಳಸುವ ಲಾಠಿ ಹಿಂಸೆಯ ಸೂಚಕ. ಗಾಂಧಿ ಬಳಸಿದ ಊರುಗೋಲು ಕೇವಲ ಆಸರೆಯಲ್ಲ, ಬದಲಾಗಿ ಬಲ, ಪರಿಶ್ರಮ ಮತ್ತು ಛಲದ ಸಂಕೇತವಾಗಿದೆ. ಗಾಂಧಿಯವರ ತತ್ವಾದರ್ಶಗಳ ಮೇಲೆ ಬಿಜೆಪಿ ನಿರಂತರ ದಾಳಿ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇದೀಗ ಬಿಜೆಪಿ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಳ್ಳಿನ ಸತ್ಯ ಅನ್ನೋದನ್ನ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್, ಅದಕ್ಕೆ ವಿಗ್ರಾಮ್ ಜಿ ಅಂತ ಇಟ್ಕೊಂಡಿದ್ದಾರೆ. ದೇಶದ್ರೋಹಿಗಳೆಲ್ಲ ಜಿ ಅಂತಾನೆ ಇಟ್ಕೊಂಡಿರೋದು. ಆ ಪಕ್ಷದ ಸೂತ್ರಧಾರರೆಲ್ಲ ಜಿ ಅಂತ ಇಟ್ಕೊಂಡಿದ್ದಾರೆ. ಆದ್ರಿಂದ ಆ ಗುಂಗಲ್ಲಿದ್ದಾರೆ ಇವರು. ಮನ್ರೇಗಾ ವಿಚಾರದಲ್ಲಿ ಇವರು ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ. ಆದರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿ ಅವರನ್ನ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನ ಕೊಲ್ಲಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಮಹಾತ್ಮ ಗಾಂಧಿಯವರ ವಿಚಾರದಲ್ಲಿ ಇವತ್ತು ದೊಡ್ಡ ಪತ್ರಿಕೆ ಕೊಟ್ಟಿದ್ದಾರೆ. ಏನು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಬೇಕಾಗಿತ್ತು, ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರಾಜ್ಯ ಕನಸನ್ನ ನಾಶ ಮಾಡಿದ್ದಾರೆ, ಈಗ ಮನಸ್ಸಿಗೆ ಬಂದು ಹೇಳಿದ್ದಾರೆ. ಸತ್ಯವನ್ನ ಜೀರ್ಣ ಮಾಡ್ಕೊಳ್ದೇ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕ ಹಾಕೊಂಡು ಜನಗಳ ಮುಂದೆ ಬಂದಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಳ್ಳಿನ ಸತ್ಯ ಅನ್ನೋದನ್ನ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಶಾಲ್ ಹರವೇಗೌಡ, ಕಾಂಗ್ರೆಸ್ ಕಾರ್ಯಕರ್ತರಾದಂತ ಕುಶಾಲ್ ಹರವೇಗೌಡ ಅವರು ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಇದೀಗ ಏನು ಈ ಒಂದು ಬಿಜೆಪಿ ಜಾಹೀರಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗಾಂಧೀಜಿಗೆ ಒಂದು ರೀತಿಯಲ್ಲಿ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ. ಏನೆಲ್ಲ ಹೇಳ್ತೀರಾ ಸರ್ ಈ ಬಗ್ಗೆ? ಮೇಡಮ್ ನೋಡಿ, ಇವತ್ತು ಪ್ರಿಂಟ್ ಮೀಡಿಯಾ ಅನ್ನೋದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ನಾನ್ ಹೇಳೋದು, ಈಗ ಅವರು ಬಿಜೆಪಿಯವರು ಕಾಲದಿಂದನೂ ಸುಳ್ಳು ಅಪಪ್ರಚಾರ ಇದರಿಂದನೇ ಅಧಿಕಾರಕ್ಕೆ ಬಂದ್ರು. ಇವತ್ತು ಇತಿಹಾಸ ತಿರ್ಚೋದು ನೋಡಿ, ಇವ್ರದ್ದು ರಾಜಕೀಯ ಏನೇ ಇರ್ಲಿ, ಇವರು ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ. ಅವರು ಫೋಟೋ ಅವರು ಪ್ರೀಚ್ ಮಾಡಿದ್ದೇನು ಮೇಡಮ್? ಗಾಂಧೀಜಿ ಅಹಿಂಸಾ ಮಾರ್ಗ ಹೇಳ್ಕೊಟ್ಟವ್ರು. ಅವ್ರ ಕೈಲಿ ಕೋಲ್ ಕೊಟ್ಟು ಒಡೆಯೋ ರೀತಿ ಮಾಡಿಸ್ತಾರೆ. ಆಮೇಲೆ ಇವರು ನೋಡಿ, ಅಲ್ಲಿ ಒಡಿಸ್ತಾ ಇರೋದು ಯಾರಿಗೆ? ಒಬ್ಬ ಹಿಂದುಳಿದ ಹುಡುಗ, ಒಬ್ಬ ದಲಿತ ನಾಯಕ, ಒಬ್ಬ ಈ ವಿರೋಧ ಪಕ್ಷದ ನಾಯಕನಿಗೆ ಒಡಿಸ್ತಾ ಇದ್ದಾರೆ. ಇವ್ರ ಮನಸ್ಥಿತಿ ಏನು ಅಂದ್ರೆ ಒಂಥರ ವಿಕೃತ ಮನಸ್ಥಿತಿ ಇದು. ಒಬ್ಬ ಮಹಾತ್ಮನ್ನ ಇಡೀ ವಿಶ್ವವೇ ಪ್ರೀತಿಸ್ತಾ ಇದೆ, ಅವರು ತತ್ವ ಸಿದ್ಧಾಂತಗಳನ್ನ ಪ್ರೀತಿಸ್ತಾ ಇದೆ.
ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಬಿಜೆಪಿಯವರು? ಇವ್ರಿಗೆ ಅಧಿಕಾರನೇ ಮುಖ್ಯ ಅಂದ್ರೆ ಅಧಿಕಾರ ಮಾಡ್ಲಿ, ತೊಂದ್ರೆ ಇಲ್ಲ. ಬಟ್ ಈ ರೀತಿ ಒಳ್ಳೊಳ್ಳೆ ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿಗಳು ಅವ್ರನ್ನ ಫೋಟೋಗಳು ಯೂಸ್ ಮಾಡ್ಕೊಳ್ಳೋದು, ಅವ್ರನ್ನ ತಿರ್ಚೋದು ಬೇಡ ಅಂತ ನಮ್ಮ ಉದ್ದೇಶ. ಆಮೇಲೆ ಇದು ಇಲ್ಲಿಗೆ ನಿಲ್ಬೇಕು ಅಂತ ಇವತ್ತು ನಮ್ಮ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮನೋಹರ್ ಇದ್ದಾರೆ, ಅವ್ರ ಅಂಡರ್ ಇವತ್ತು ಡಿಜಿನ ಮೀಟ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡಿದೀವಿ ಮೇಡಮ್. ಎಸ್, ಇದೀಗ ಏನಂದ್ರೆ ರಾಜಕೀಯವಾಗಿ ನಿಮ್ಮ ಹೊಡೆದಾಟಗಳೇನಿರುತ್ತೋ ಅದು ಬೇರೆ ವಿಷಯ. ಬಟ್ ಒಬ್ಬ ಮಹಾತ್ಮನನ್ನ ಈ ರೀತಿಯಾಗಿ ಬಳಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇದೀಗ ಸಾಮಾಜಿಕವಾಗಿ ಕೇಳಿ ಬರ್ತಾ ಇರುವಂತದ್ದು ಸರ್. ಈಗ ನೋಡಿ, ದೈಹಿಕವಾಗಿ ಕೊಂದವರು ಇವ್ರೆ. ಇವ್ರು ಯಾರು ತಾತಂದಿರು ಅಪ್ಪಂದಿರಿದ್ರು ದೈಹಿಕವಾಗಿ ಕೊಂದ್ರು. ಆಮೇಲೆ ಈಗ ಪದೇ 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 ಕೊಲ್ತಾ ಇದಾರೆ. ಸೊ ಇದನ್ನ ನಿಲ್ಲಿಸ್ಬೇಕು ಬಿಜೆಪಿಯವರು. ಈ ರಾಜಕೀಯ ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ನೋಡ್ತಾ ಇದೆ ಈ ರಾಜಕೀಯನ. ಯಾವತ್ತು ಈ ಜನರೇಷನ್ ಉಲ್ಟಾ ತಿರುಗಿ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಬಿಜೆಪಿಯವರು. ಆಮೇಲೆ ಇದೇ 6 ವರ್ಷಕ್ಕೂ ಸದನದಲ್ಲಿ ಕಾಂಗ್ರೆಸ್ ಅವರು ಈ ತರ ಇದ್ಕೊಟ್ರು, ಅಡ್ವರ್ಟೈಸ್ಮೆಂಟ್ ಕೊಟ್ರು ಅಂತ ದೊಡ್ಡದಾಗಿ ಆ ಉದ್ದೇಶ ಇದ್ದಿದ್ದೇ ಬೇರೆ, ಸದನದ ಉದ್ದೇಶ. ಅದ್ಯಾವ್ದೋ ಕಾರ್ಟೂನ್ ಇಟ್ಕೊಂಡ್ಬಿಟ್ಟು ಎಲ್ಲಾರ್ಗು ತೋರಿಸ್ಕೊಂಡು ಇದು ಕಾಂಗ್ರೆಸ್ ಸಂಸ್ಕೃತಿ, ಆ ಸಂಸ್ಕೃತಿ, ಈ ಸಂಸ್ಕೃತಿ ಅಂತ ದೊಡ್ಡ ಪ್ರಚಾರ ತಗೊಂಡ್ರು. ಇವತ್ತೇನ್ ಮಾಡಿದ್ದಾರೆ ಅವರು? ಆಮೇಲೆ ಒಂದ್ ಕ್ಲಾರಿಫಿಕೇಶನ್ ಅಂದ್ರೆ, ಕಾಂಗ್ರೆಸ್ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರಲ್ಲಿ ಯಾರ್ದೇ ಫೋಟೋಗಳು ಯೂಸ್ ಮಾಡಿಲ್ಲ, ಅವರು ಒಂದು ವ್ಯಂಗ್ಯವಾಗಿ ಮಾಡಿದ್ದಾರೆ, ವ್ಯಂಗ್ಯವಾಗಿ ಹೆಸರು ತಗೊಂಡಿದ್ದಾರೆ ಹೊರತು ಈ ರೀತಿ ಗಾಂಧೀಜಿ ಫೋಟೋ ಹಾಕ್ಬಿಟ್ಟು ಆ ಕಡೆ ಸಿದ್ದರಾಮಯ್ಯ, ಖರ್ಗೆ ಅವ್ರನ್ನ, ಈ ಕಡೆ ರಾಹುಲ್ ಗಾಂಧಿ ಅವ್ರನ್ನ ಇಟ್ಬಿಟ್ಟು ಎಲ್ಲೂ ತೋರಿಸಿಲ್ಲ. ಸೊ ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು ನಮ್ದು ಒಂದು ಕ್ಲಾರಿಫಿಕೇಶನ್ ಬೇಕು ಬಿಜೆಪಿ ಅವರು. ಅವ್ರಿಗೆ ನಿಜವಾಗ್ಲೂ ಅಧಿಕಾರನೇ ಮುಖ್ಯನಾ? ಏನ್ ಸಂದೇಶ ಕೊಡ್ತಾರೆ ಯೂತ್ಗೆ ಮೇಡಮ್? ನೆಕ್ಸ್ಟ್ ಜನರೇಷನ್ಗೆ ಏನ್ ಸಂದೇಶ ಕೊಡ್ತಾರೆ ಇವ್ರು ಅನ್ನೋದು ನಮ್ಮ ಉದ್ದೇಶ. ಖಂಡಿತವಾಗೂ ನಮ್ ಸರ್ಕಾರಕ್ಕೆ ಏನಾದ್ರು ಬದ್ಧತೆ ಇದ್ರೆ, ಗೌರವ ಇದ್ರೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಇದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು. ಯಾರವನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾನೆ, ಯಾರು ಹಾಕಿದ್ದಾರೆ, ಇವ್ರು ಮುಖಾಂತರ ಈಗ ಸೆಕ್ಷನ್ಗಳಿದೆ, 3 ಸೆಕ್ಷನ್ ಹಾಕಿದೀವಿ ನಾವು. 3 ಸೆಕ್ಷನ್ ಮೇಲೆ ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ಆಗ್ಬೇಕು ಮೇಡಮ್. ಮುಂದೆ ಇದು ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಸ್, ಥ್ಯಾಂಕ್ ಯು ಕುಶಾಲ್ ಸರ್ ನಮ್ಮ ಜೊತೆ ಮಾತನಾಡಿದಕ್ಕೆ.